ಒಂದು ಊರು, ಒಂದು ಭಯಾನಕ ರೋಗ, ಮನೆ ಮನೆಯಲ್ಲೂ ಸಾವಿನ ಭೀತಿ. ಜನರು ಊರು ಬಿಟ್ಟು ಹೋಗಲು ಸಿದ್ಧರಿದ್ದಾಗ ಒಬ್ಬ ಸೂಫಿ ಸಂತ ಮಾತ್ರ ಊರನ್ನು ಬಿಟ್ಟು ಹೋಗಲೇ ಇಲ್ಲ. ಬದಲಿಗೆ ಅನ್ನ ಆಹಾರವನ್ನೇ ತ್ಯಜಿಸಿ ತಪಸ್ಸಿಗೆ ಕುಳಿತರು. ರಾತ್ರಿ ವೇಳೆ ಕುದುರೆ ಮೇಲೆ ಊರಿನ ಸುತ್ತ ಗಸ್ತು ತಿರುಗಿದರು. ಕೈಯಲ್ಲಿ ಪವಿತ್ರ ಕುರಾನ್ ಅನ್ನ ಪಠಿಸ್ತಾ ಕಾಲ್ರಾ ಮಹಾಮಾರಿಯ ವಿರುದ್ಧ ಹೋರಾಡಿದರು. ಅಷ್ಟಕ್ಕೂ ಆ ಸಂತ ಯಾರು ಗೊತ್ತಾ? ಅವರನ್ನ ಇಂದಿಗೂ ಜನರು ದೂದ್ ಪೀರ ನಾನಾ ಅಂತ ಯಾಕೆ ಕರೀತಾರೆ? ಅವರ ದರ್ಗಾದಲ್ಲಿ ನಡೆಯುತ್ತದೆ ಅನ್ನಲಾಗುವ ಆ ಒಂದು ವಿಚಿತ್ರ ಆಚರಣೆಯ ಹಿಂದಿನ ರಹಸ್ಯ ಆದ್ರೂ ಏನು? ಇವತ್ತು ನಾವು ಲಕ್ಷ್ಮೀಶ್ವರದ ಪವಿತ್ರ ದೂದ್ ಪೀರ ದರ್ಗಾದ ರೋಚಕ ಇತಿಹಾಸವನ್ನ ತಿಳ್ಕೊಳ್ಳೋಣ. ಉತ್ತರ ಕರ್ನಾಟಕದ ಗದಗ್ ಜಿಲ್ಲೆಯ ಲಕ್ಷ್ಮೀಶ್ವರ ಇದು ಕೇವಲ ಒಂದು ಐತಿಹಾಸಿಕ ನಗರವಲ್ಲ. ಜೈನ ಮತ್ತು ಶೈವ ಪರಂಪರೆ, ಧಾರ್ಮಿಕ ಆಚರಣೆಗಳು, ವ್ಯಾಪಾರ, ವಾಣಿಜ್ಯ, ಶಿಕ್ಷಣದ ಜೊತೆಗೆ ಭಾವೈಕ್ಯತೆಯ ಪರಂಪರೆಯನ್ನು ತನ್ನೊಳಗೆ ಕಟ್ಟಿಕೊಂಡಿರುವ ಪುಣ್ಯಭೂಮಿ. ಒಂದು ಕಾಲದಲ್ಲಿ ಪುಲಿಗೇರಿ ಅಂತ ಕರೆಯಲ್ಪಡ್ತಾ ಇದ್ದ ಈ ನೆಲಕ್ಕೆ ಇವತ್ತು ಲಕ್ಷ್ಮೀಶ್ವರ ಅನ್ನುವಂತ ಹೆಸರು ಬಂದಿದೆ. ಇದೇ ಪುಲಿಗೇರಿಯ ಸೀಮೆಯಲ್ಲಿ ಧರ್ಮಗಳ ಗಡಿಯನ್ನ ಮೀರಿ ಭಕ್ತಿಯ ತಾಣವಾಗಿ ನಿಂತಿರುವ ಒಂದು ಪವಿತ್ರ ಸ್ಥಳನೂ ಇದೆ. ಅದು ದೂದ್ ಪೀರ ದರ್ಗಾ. ಇಲ್ಲಿಗೆ ಬರುವ ಭಕ್ತರಿಗೆ ಅದು ಕೇವಲ ಒಂದು ದರ್ಗಾ ಮಾತ್ರವಲ್ಲ, ಇದು ನಂಬಿಕೆಯ ತಾಣ, ಸಾಂತ್ವನದ ತಾಣ, ಎಲ್ಲಕ್ಕಿಂತ ಮುಖ್ಯವಾಗಿ ಭಾವೈಕ್ಯದ ಪ್ರತೀಕ. ಆದ್ರೆ ಈ ದರ್ಗಾದ ಇತಿಹಾಸದ ಹಿಂದೆ ಇರುವ ಕತೆ ಮಾತ್ರ ಅಷ್ಟೊಂದು ಸರಳವಾಗಿಲ್ಲ. ಸುಮಾರು ಒಂದು ಶತಮಾನಕ್ಕೂ ಹಿಂದೆ ಲಕ್ಷ್ಮೀಶ್ವರದಲ್ಲಿ ಬಡತನ, ಅನಕ್ಷರತೆ, ಅಜ್ಞಾನ, ಮೂಢನಂಬಿಕೆಗಳು ಜನಜೀವನವನ್ನ ಕಾಡ್ತಾ ಇದ್ದ ಕಾಲ ಅದು. ಅಂತಹ ಸಂದರ್ಭದಲ್ಲಿ ದೂರದ ಬಗ್ದಾದ್ ಮೂಲದ ಒಬ್ಬ ಸೂಫಿ ಸಂತ ಲಕ್ಷ್ಮೀಶ್ವರದ ನೆಲಕ್ಕೆ ಬರ್ತಾರೆ. ಅವರೇ ಹಜರತ್ ಸೈಯದ್ ಸುಲೇಮಾನ್ ಬಾದ್ಶಾ ಖಾದ್ರಿ ಬಗ್ದಾದಿ. ಭಕ್ತರು ಪ್ರೀತಿಯಿಂದ ಅವರನ್ನ ಕರಿತಿದ್ದ ಹೆಸರು ದೂದ್ ಪೀರ ನಾನಾ ಅಥವಾ ದೂದ್ ನಾನಾ. ಎತ್ತನ ಬಗ್ದಾದ್, ಎತ್ತನ ಪುಲಿಗೇರಿ ಅನ್ನುವಂತೆ ಈ ಸಂತನ ಆಗಮನದಿಂದ ಪುಲಿಗೇರಿಯ ನೆಲವೇ ಪುಣ್ಯಭೂಮಿ ಆಯ್ತು ಅಂತ ಹೇಳ್ತಾರೆ. ದೂದ್ ನಾನಾ ಜನರ ಹೊಗಳಿಕೆ ತೆಗಳಿಕೆಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರ ಗುರಿ ಒಂದೇ ಆಗಿತ್ತು, ಜನರಲ್ಲಿದ್ದ ಅಜ್ಞಾನವನ್ನ ದೂರ ಮಾಡೋದು, ಮೂಢನಂಬಿಕೆಗಳನ್ನ ಹೋಗಲಾಡಿಸೋದು, ಜನರನ್ನ ಉತ್ತಮ ಬದುಕಿನತ್ತ ಕರೆದೊಯ್ಯೋದು. ಆ ಕಾಲದಲ್ಲಿ ಜನರು ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಮಾನಸಿಕ ಸಮಸ್ಯೆಗಳು, ಚರ್ಮ ರೋಗಗಳು, ಉದರ ಬಾಧೆ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳು, ನರಗಳ ದೌರ್ಬಲ್ಯ, ಹಲವು ಸಮಸ್ಯೆಗಳು ಜನರನ್ನ ಕಾಡ್ತಾ ಇದ್ರು. ದೂದ್ ನಾನಾ ಗಿಡಮೂಲಿಕೆಯ ಚಿಕಿತ್ಸೆ ಜ್ಞಾನ ಹೊಂದಿದ್ರು ಅಂತ ಹೇಳಲಾಗತ್ತೆ. ದರ್ಗಾ ಆವರಣದಲ್ಲಿದ್ದ ಬಾವಿಯ ನೀರು ಮತ್ತು ಗಿಡಮೂಲಿಕೆಗಳಿಂದ ಅವರು ಜನರಿಗೆ ಚಿಕಿತ್ಸೆ ನೀಡ್ತಾ ಇದ್ರು ಅನ್ನುವಂತ ನಂಬಿಕೆನೂ ಇದೆ. ರೋಗದಿಂದ ಬಳಲಿ ಅವರ ಹತ್ತಿರಕ್ಕೆ ಬಂದವರು ಚಿಕಿತ್ಸೆ ಪಡೆದು ನೆಮ್ಮದಿಯಿಂದ ಹಿಂತಿರುಗ್ತಾ ಇದ್ರು. ಜನರ ಪಾಲಿಗೆ ಅವರು ಕೇವಲ ಒಬ್ಬ ಸೂಫಿ ಸಂತನಾಗಿರ್ಲಿಲ್ಲ, ಭವರೋಗ ವೈದ್ಯ ಅನ್ನುವಂತ ಗೌರವಕ್ಕೂ ಪಾತ್ರರಾಗಿದ್ರು. ಆದ್ರೆ ದೂದ್ ಪೀರ ನಾನಾ ಅವರ ಜೀವನದಲ್ಲಿ ಅತ್ಯಂತ ಕುತೂಹಲ ಮೂಡಿಸುವ ಘಟನೆ ಯಾವುದು ಗೊತ್ತಾ? ಅದು ಲಕ್ಷ್ಮೀಶ್ವರವನ್ನ ಕಾಡಿದ ಭಯಾನಕ ಕಾಲರಾ ಮಹಾಮಾರಿ. ಒಂದು ಕಾಲದಲ್ಲಿ ಕಾಲರಾ ರೋಗ ಲಕ್ಷ್ಮೀಶ್ವರದಲ್ಲಿ ವ್ಯಾಪಕವಾಗಿ ಹರಡಿತ್ತು ಅಂತ ಹೇಳಲಾಗುತ್ತೆ. ಮನೆ ಮನೆಯಲ್ಲೂ ಸಾವಿನ ಭೀತಿ, ಜನರು ಭಯಭೀತರಾಗಿದ್ರು. ನೂರಾರು ಜನರು ರೋಗಕ್ಕೆ ಬಲಿಯಾಗ್ತಾ ಇದ್ರು. ಪರಿಸ್ಥಿತಿ ಕೈಮೀರಿ ಹೋದಾಗ ಕೆಲವರು ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಲು ನಿರ್ಧಾರ ಮಾಡಿದ್ರು. ಆದರೆ ಕೆಲವು ಹಿರಿಯರು ಒಂದು ಮಾತು ಹೇಳಿದ್ರು, ನಮ್ಮ ಕಷ್ಟ ಕಾರ್ಪಣ್ಯದೊಳಗ ಭಾಗಿಯಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ತೋರಿಸಿದ ದೂದ್ ನಾನಾ ನಮ್ಮ ಊರೊಳಗ ಇದ್ದಾರ, ನಾವು ಅವರ ಹತ್ತಿರಕ್ಕೆ ಹೋಗೋಣ ಅಂತ ಜನರೆಲ್ಲ ಶ್ರದ್ಧಾ ಭಕ್ತಿಯಿಂದ ದೂದ್ ನಾನಾ ಅವರ ಹತ್ತಿರಕ್ಕೆ ಬಂದ್ರು. ತಮ್ಮ ಸಂಕಷ್ಟವನ್ನ ವಿವರಿಸಿದ್ರು. ಆವಾಗ ದೂದ್ ನಾನಾ ಜನರಿಗೆ ಸಮಾಧಾನದಿಂದ ಕೆಲವು ಮಾತುಗಳನ್ನ ಹೇಳಿದ್ರು. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸ್ರಿ, ನಿಮ್ಮ ಮನೆಗಳನ್ನ ಸ್ವಚ್ಛವಾಗಿಟ್ಟುಕೊಳ್ರಿ, ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ರಿ. ಅದೇ ರೀತಿ ಮತ್ತು 1 ತಿಂಗಳು ಕಾಲಾವಕಾಶವನ್ನು ಕೇಳಿದ್ರು ಅಂತ ಹೇಳಲಾಗತ್ತ. ಆದ್ರೆ ನಾನಾ ಹೇಳಿದ ಮಾತುಗಳು ಕೇವಲ ಉಪದೇಶವಾಗಿರ್ಲಿಲ್ಲ. ಅವು ತಮ್ಮದೇ ರೀತಿಯಲ್ಲಿ ಒಂದು ಕಠಿಣ ತಪಸ್ಸನ್ನ ಆರಂಭಿಸಿದ್ರು. ಅನ್ನ ಆಹಾರವನ್ನ ತ್ಯಜಿಸಿ ತಪಸ್ಸಿಗೆ ಕೊಡ್ತರು. 1 ದಿನ, 2 ದಿನ, ಹೀಗೆ 3-4 ದಿನಗಳು ಕಳೆದವು. ದೂದ್ ಪೀರ ನಾನಾ ಅವರ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಾ ಬಂತು. ಅವರ ಅನುಯಾಯಿಗಳು, ಶಿಷ್ಯರು, ಆಪ್ತರು ಆತಂಕಕ್ಕೊಳಗಾದ್ರು. ಆದ್ರೆ ನಾನಾ ಮಾತ್ರ ತಮ್ಮ ತಪಸ್ಸನ್ನ ನಿಲ್ಲಿಸಲೇ ಇಲ್ಲ. ಇದರ ಮಧ್ಯೆ ಒಂದು ವಿಚಿತ್ರ ಘಟನೆಯೂ ನಡೀತು. ರಾತ್ರಿ ವೇಳೆ ತಮ್ಮ ಕುದುರೆಯ ಮೇಲೆ ಊರಿನ ಸುತ್ತ ಗಸ್ತು ತಿರುಗಲು ಆರಂಭ ಮಾಡಿದ್ರು. ಕೈಯಲ್ಲಿ ಪವಿತ್ರ ಕುರಾನ್ ಅನ್ನ ಪಠಿಸ್ತಾ ರಾತ್ರಿಯ ಕತ್ತಲಿನಲ್ಲಿ ಊರಿನ ಬೀದಿಗಳಲ್ಲಿ ಸಂಚರಿಸ್ತಾ ಇದ್ರು. ಜನರು ಅವರನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ರು. ದೂದ್ ನಾನಾ ಈಗ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಮೂಡಿತ್ತು.
ಇಡೀ ಊರಿನಲ್ಲಿ ಮಾತ್ರ ಕಾಲ್ರ ತನ್ನ ಕರಾಳ ಹಸ್ತವನ್ನ ಚಾಚುತ್ತಲೇ ಇತ್ತು. ಎಲ್ಲಿ ನೋಡಿದ್ರು ಸಾವು, ಸಣ್ಣ ಮಕ್ಕಳು, ವೃದ್ಧರು, ಅನೇಕರು ರೋಗಕ್ಕೆ ತುತ್ತಾಗ್ತಾ ಇದ್ರು. ಆದ್ರೆ ದೂದ್ನಾನ ಮಾತ್ರ ತಮ್ಮ ಸಂಕಲ್ಪದಿಂದ ಹಿಂದೆ ಸರಿಲೇ ಇಲ್ಲ. ರಾತ್ರಿಯ ಗಸ್ತು, ಕುರಾನ್ ಪಠನ, ಜನರಿಗೆ ಸ್ವಚ್ಛತೆಯ ಸಂದೇಶ ಇವೆಲ್ಲನೂ ಮುಂದುವರೆದವು. ಅಂತಿಮವಾಗಿ ಆ 1 ತಿಂಗಳ ಅವಧಿ ಮುಗಿಯುವ ಹೊತ್ತಿಗೆ ಪರಿಸ್ಥಿತಿ ಬದಲಾಗತೊಡಗಿತು ಅನ್ನೋದು ಸ್ಥಳೀಯರ ನಂಬಿಕೆ. ಕಾಲರಾ ಮಹಾಮಾರಿ ನಿಯಂತ್ರಣಕ್ಕೆ ಬಂತು. ಜನರಲ್ಲಿ ಮತ್ತೆ ನೆಮ್ಮದಿ ಮೂಡಿತು. ಈ ಘಟನೆಯೇ ದೂದ್ ಪೀರ ನಾನಾ ಅವರನ್ನ ಲಕ್ಷ್ಮೀಶ್ವರದ ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಗೊಳಿಸಿತು. ಇವತ್ತಿಗೂ ಈ ಘಟನೆ ಭಕ್ತರ ನಡುವೆ ಪೀಳಿಗೆಯಿಂದ ಪೀಳಿಗೆಗೆ ಹೇಳಿಕೊಂಡು ಬರ್ತಾ ಇರುವ ಪ್ರಮುಖ ಕಥೆಗಳಲ್ಲಿ ಒಂದಾಗಿದೆ. ಆದ್ರೆ ದೂದ್ ಪೀರ ನಾನಾ ಅವರ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಅವರ ಹೆಸರಿನ ಹಿಂದೆನೂ ಒಂದು ಕುತೂಹಲಕಾರಿ ಕಾರಣ ಇದೆ. ದೂದ್ ಪೀರ ನಾನಾ ಅವರು ಯಾವಾಗಲೂ ಹಾಲನ್ನೇ ಸೇವಿಸ್ತಾ ಇದ್ರಂತೆ. ಹೀಗಾಗಿ ದೂದ್ ಪೀರ್ ಅನ್ನುವಂತ ಹೆಸರು ಅವರಿಗೆ ಪರ್ಯಾಯವಾಗಿ ಬಂದಿತು ಅಂತ ಹೇಳಲಾಗ್ತದೆ. ದೂದ್ ಅಂದ್ರೆ ಹಾಲು, ಪೀರ್ ಅಂದ್ರೆ ಸೂಫಿ ಸಂತ ಅಂತ ಅರ್ಥ ಕೊಡ್ತದೆ. ಹೀಗಾಗಿ ದೂದ್ ಪೀರ ಅನ್ನುವಂತ ಹೆಸರು ಅವರೊಂದಿಗೆ ಶಾಶ್ವತವಾಗಿ ಬೆಸೆದುಕೊಂಡಿತು ಅಂತ ನಂಬಿಕೆ ಇದೆ. ಇನ್ನೊಂದು ವಿಶೇಷತೆ ಅಂದ್ರೆ ದೂದ್ ಪೀರ ನಾನಾ ಅವರ ಸನ್ನಿಧಿಯಲ್ಲಿ ಜಾತಿ ಮತದ ಭೇದ ಇಲ್ಲ. ವಿವಿಧ ಧರ್ಮಗಳ ಜನರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ದ ಅವರು ಮಾನವೀಯತೆಯನ್ನೇ ದೊಡ್ಡ ಧರ್ಮ ಅಂತ ಸಾರಿದ್ರು. ಅವರ ಸಂದೇಶ ಸರಳವಾಗಿತ್ತು. ಸ್ವಂತ ಧರ್ಮವನ್ನ ಅನುಸರಿಸಿರಿ, ಇತರ ಧರ್ಮಗಳನ್ನ ಗೌರವಿಸಿರಿ ಅಂತ ಹೇಳ್ತಾ ಇದ್ರು. ಬಹುಶಃ ಇದೇ ಕಾರಣಕ್ಕೆ ಲಕ್ಷ್ಮೀಶ್ವರದ ದೂದ್ ಪೀರ ದರ್ಗಾ ಇವತ್ತು ಕೇವಲ ಒಂದು ಧಾರ್ಮಿಕ ತಾಣವಾಗಿ ಉಳಿದಿಲ್ಲ. ಇದು ಧರ್ಮ ಸಮನ್ವಯದ ಪ್ರತೀಕ ಆಗಿದೆ. ಹಿಂದೂ, ಮುಸ್ಲಿಂ ಸೇರಿದಂತೆ ವಿವಿಧ ಸಮುದಾಯಗಳ ಜನರು ಇಲ್ಲಿಗೆ ಬಂದು ಭೇಟಿ ಕೊಡ್ತಾರೆ. ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಹರಿಕೆ ಹೊತ್ಕೊಳ್ತಾರೆ, ನಂಬಿಕೆಯಿಂದ ಪಾತೇಹಗಳನ್ನ ಮಾಡಿಸ್ತಾರೆ. ದೂದ್ನಾನ ಅವರೊಂದಿಗೆ ಸಂಬಂಧಿಸಿದ ಮತ್ತೊಂದು ಜನಪ್ರಿಯ ನಂಬಿಕೆ ಗಾಳಿ ಬಿಡಿಸುವುದು. ಇಂತಹ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದವರನ್ನ ದರ್ಗಾಕ್ಕೆ ಕರೆತಂದು ಪ್ರಾರ್ಥನೆ ಸಲ್ಲಿಸುವ ಪದ್ಧತಿ ಇವತ್ತಿಗೂ ಕಂಡು ಬರ್ತದೆ. ಇದನ್ನ ಭಕ್ತರು ದೂದ್ನಾನ ಅವರ ದಿವ್ಯ ಶಕ್ತಿ ಅಂತ ನಂಬುತ್ತಾರೆ. ಇನ್ನು ದೂದ್ನಾನ ಅವರ ಜೀವನದ ಮತ್ತೊಂದು ವಿಶೇಷತೆ ಅಂದ್ರೆ ಅವರು ಕೇವಲ ಲಕ್ಷ್ಮೀಶ್ವರದ ಜನರಿಗಷ್ಟೇ ಸೀಮಿತವಾಗಿರ್ಲಿಲ್ಲ ಅನ್ನುವಂತ ನಂಬಿಕೆ. ಸಂತ ಶಿಶುನಾಳ ಶರೀಫರು, ಗೋವಿಂದ ಭಟ್ರು, ನವಲಗುಂದ ನಾಗಲಿಂಗ ಸ್ವಾಮಿಗಳು, ವರವಿ ಮೌನೇಶ್ವರರು, ಹಲವು ಸೂಫಿ ಸಂತರು, ಹೀಗೆ ಅನೇಕ ಶರಣರು ಮತ್ತು ಸಂತರು ಈ ಪುಣ್ಯ ಭೂಮಿಗೆ ಭೇಟಿ ನೀಡಿದ್ರು ಅಂತ ಸ್ಥಳೀಯ ಪರಂಪರೆ ಹೇಳ್ತದೆ. ಇದರಿಂದ ಲಕ್ಷ್ಮೀಶ್ವರದ ನೆಲವೇ ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗಳ ಸಂಗಮವಾಗಿರೋದು ಸ್ಪಷ್ಟವಾಗ್ತದೆ. ಜೈನ ಧರ್ಮ, ಶೈವ ಧರ್ಮ, ಸೂಫಿ ಪರಂಪರೆ, ಶರಣ ಪರಂಪರೆ ಇವೆಲ್ಲನೂ ಒಂದೇ ನೆಲದಲ್ಲಿ ಬೆರೆತು ನಿಂತಿರೋದು ಲಕ್ಷ್ಮೀಶ್ವರದ ವಿಶೇಷತೆ. ಹೀಗಾಗಿ ದೂದ್ ಪೀರ ದರ್ಗಾ ಕೇವಲ ಒಂದು ಸಮಾಧಿ ಸ್ಥಳ ಅಲ್ಲ, ಇದು ಒಂದು ಸಂಸ್ಕೃತಿಯ ನೆನಪು, ಒಂದು ಸಂತನ ಬದುಕಿನ ಸಾಕ್ಷಿ, ಒಂದು ಊರಿನ ನಂಬಿಕೆಯ ಪ್ರತೀಕ, ಎಲ್ಲಕ್ಕಿಂತ ಮುಖ್ಯವಾಗಿ ಭಾವೈಕ್ಯತೆಯ ಸಂದೇಶ ಸಾರುವ ತಾಣ. ಇವತ್ತು ದೇಶದ ವಿವಿಧ ಭಾಗಗಳಿಂದ ಜನರು ಲಕ್ಷ್ಮೀಶ್ವರಕ್ಕೆ ಬಂದೋಗ್ತಾರೆ, ದೂದ್ ಪೀರ ದರ್ಗಾಕ್ಕೆ ಭೇಟಿ ನೀಡಿ ಪ್ರಾರ್ಥಿಸ್ತಾರೆ. ಇಂತಹ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ ಹೊಂದಿರುವ ತಾಣಕ್ಕೆ ಇನ್ನಷ್ಟು ಪ್ರವಾಸೋದ್ಯಮ ಸೌಲಭ್ಯಗಳು ದೊರೆತರೆ ಲಕ್ಷ್ಮೀಶ್ವರ ಇನ್ನಷ್ಟು ಪ್ರಮುಖ ಪ್ರವಾಸಿ ತಾಣ ಆಗಿ ಬೆಳಿಬಹುದು ಅನ್ನೋದು ಸ್ಥಳೀಯರ ಆಶಯ. ಸುಮಾರು 1 ಶತಮಾನದ ಹಿಂದೆ ಅಜ್ಞಾನ, ಅನಕ್ಷರತೆ, ಮೂಢನಂಬಿಕೆ ಮತ್ತು ರೋಗಗಳಿಂದ ಬಳಲ್ತಾ ಇದ್ದ ಜನರ ನಡುವೆ ಮಾನವೀಯತೆಯ ಸಂದೇಶ ಸಾರಿದ ಒಬ್ಬ ಸೂಫಿ ಸಂತ ಇವತ್ತು ಸಾವಿರಾರು ಜನರ ನಂಬಿಕೆಯ ಕೇಂದ್ರವಾಗಿ ಉಳಿದಿದ್ದಾರೆ. ಅವರ ಬದುಕಿನ ನಿಜವಾದ ಮಹತ್ವ ಬಹುಶಃ ಪವಾಡಗಳಲ್ಲಿರ್ಲಿಕ್ಕಿಲ್ಲ, ಅವರು ಜನರಿಗೆ ನೀಡಿದ ಮಾನವೀಯತೆಯ ಸಂದೇಶದಲ್ಲಿದೆ. ಜಾತಿ ಮತಗಳ ಗಡಿಯನ್ನ ಮೀರಿ ಮನುಷ್ಯನನ್ನಾಗಿ ನೋಡುವ ದೃಷ್ಟಿಯಲ್ಲಿದೆ. ಸಂಕಷ್ಟದಲ್ಲಿರುವವರಿಗೆ ಧೈರ್ಯ ನೀಡುವ ಮನಸ್ಸಿನಲ್ಲಿದೆ. ಸ್ವಂತ ಧರ್ಮವನ್ನ ಅನುಸರಿಸು, ಇತರ ಧರ್ಮಗಳನ್ನ ಗೌರವಿಸು ಅನ್ನುವ ಮಹತ್ವದ ಸಂದೇಶದಲ್ಲಿದೆ. ಇದೇ ಕಾರಣಕ್ಕೆ ಪುಲಿಗೇರಿಯ ಈ ನೆಲದಲ್ಲಿ ದೂದ್ ಪೀರ ನಾನಾ ಅವರ ನೆನಪು ಇವತ್ತಿಗೂ ಜೀವಂತವಾಗಿದೆ. ಅವರ ದರ್ಗಾ ಇವತ್ತಿಗೂ ಭಕ್ತರ ಪಾಲಿಗೆ ಆಶಾಕಿರಣವಾಗಿದೆ, ಲಕ್ಷ್ಮೀಶ್ವರದ ಭಾವೈಕ್ಯತೆಯ ಸಂಕೇತವಾಗಿದೆ. ಶತಮಾನಗಳ ಕಾಲ ಮುಂದುವರಿದು ಬಂದಿರುವ ಒಂದು ನಂಬಿಕೆಯ ಕಥೆಯಾಗಿ ಇವತ್ತಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದು ಲಕ್ಷ್ಮೀಶ್ವರದ ದೂದ್ ಪೀರ ದರ್ಗಾದ ಕಥೆ.